ನಾನು ಮತ್ತೆ ನನ್ನ ಮನೆಗೆ ವಾಪಸ್ ಬಂದಿದ್ದೇನೆ. ನನಗೆ ತುಂಬಾ ಖುಷಿಯಾಗಿದೆ. ಹಿಂದೆ ಬಿಜೆಪಿಗೆ ಹೋಗಿ ತಪ್ಪು ಮಾಡಿದ್ದೇನೆ. ಅಲ್ಲಿ ಉಸಿರುಗಟ್ಟಿಸುವಂತಾಗಿತ್ತು ಎಂದು ಮಾಜಿ ಸಚಿವ ಮಾಲಿಕಯ್ಯ ಗುತ್ತೇದಾರ್ ಹೇಳಿದರು. ಕಲಬುರಗಿಯಲ್ಲಿ ಇಂದು ಕಾಂಗ್ರೆಸ್ ಪಕ್ಷದ ಕಚೇರಿಗೆ ಭೇಟಿ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಅಫ್ಜಲ್ಪುರದಿಂದ 6 ಬಾರಿ ಶಾಸಕನಾಗಿದ್ರು, 4 ಬಾರಿ ಕಾಂಗ್ರೆಸ್ನಿಂದಲೇ ಆಗಿದ್ದೇನೆ. ನನ್ನ ಮನೆಗೆ ತುಂಬಾ ಸಂತೋಷದಿಂದ ನನಗೆ ಬರಮಾಡಿಕೊಂಡಿದ್ದಾರೆ. ನನ್ನ ಹಾಗೂ MY ಪಾಟೀಲ್ ನಡುವಿನ ಸಂಬಂಧ ಚೆನ್ನಾಗಿದೆ. ನಾನೇನು ಟಿಕೆಟ್ ಕೇಳಿ ಬೇಡಿಕೆ ಇಟ್ಟು ಮತ್ತೆ ವಾಪಸ್ ಬಂದಿಲ್ಲ. ಬಿಜೆಪಿಯಲ್ಲಿ ಕುಟುಂಬ ಒಡೆಯುವ ಕೆಲಸ ನಡೆದಿದೆ. ನನ್ನ ಕುಟುಂಬ ಒಡೆದು ಹಾಕಿ ಒಬ್ಬರನ್ನೊಬ್ಬರನ್ನು ಎತ್ತಿ ಕಟ್ಟುವ ಕೆಲಸ ಮಾಡುತ್ತಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಇದ್ದರು. ಮತ್ತು ಪಕ್ಷದ ಎಲ್ಲ ಹಿತೈಷಿಗಳೇ, ಇವತ್ತು ಭಾಳ ಸಂತೋಷವಾಗ್ತಾ ಇದೆ. ಮತ್ತೆ ನಾನು ನನ್ನ ಮನೆಗೆ ವಾಪಸ್ ಬಂದಿದ್ದೇನೆ. 2018ರಲ್ಲಿ ಕಾರಣಾಂತರದಿಂದ ಪಕ್ಷಕ್ಕೆ ರಾಜೀನಾಮೆ, MLA ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟು ಭಾರತೀಯ ಜನತಾ ಪಾರ್ಟಿ ಸೇರಿದೆ. ಸುಮಾರು 6 ವರ್ಷ ಅಲ್ಲಿ ಯಾವ ರೀತಿ ನಾನು ಜೀವನ ಕಳೆದಿದ್ದೇನೆ ನನಗೆ ಗೊತ್ತು. ಉಸಿರುಗಟ್ಟುವಂಥ ವಾತಾವರಣ ಇತ್ತು. ಆದರೂ ಒಂದು ಸಂದರ್ಭ, ಒಂದು ಪಕ್ಷಕ್ಕೆ ಹೋದ ಮೇಲೆ ಆ ಪಕ್ಷದ ಒಂದು ಶಿಸ್ತಿನ ಸಿಪಾಯಿಯಾಗಿ ಕೆಲಸ ಮಾಡಿದರೂ ಕೂಡ ಅಲ್ಲಿ ನಮಗೆ ಬೆಲೆ ಸಿಕ್ಕಿಲ್ಲ. ಆದರೂ ಸ್ವಾಭಿಮಾನದ ಮನುಷ್ಯ ಇರೋದರಿಂದ ನಾವು ಭಾಳಷ್ಟು ತಾಳ್ಮೆಯಿಂದ ಯಾವ ಒಂದು ಪಕ್ಷದಲ್ಲಿದ್ದಾಗ ಆ ಪಕ್ಷಕ್ಕೆ ನಿಷ್ಠೆಯಿಂದ ನಾವು ಕೆಲಸ ಮಾಡಿದ್ದೇವೆ. 1985ರಲ್ಲಿ ಮೊದಲನೇ ಬಾರಿ ನಾನು MLA ಆಗಬೇಕಾದ್ರೆ ಸನ್ಮಾನ್ಯ ಶ್ರೀ MY ಪಾಟೀಲ್ ನಾವು ಅದೇ ಕಾಂಗ್ರೆಸ್ ಪಕ್ಷದಲ್ಲಿದ್ದೆವು. ಅವ್ರದ್ದು ಆಶೀರ್ವಾದದಿಂದ ನಮ್ಮ ಪ್ರಥಮ ಬಾರಿಗೆ 85ರಲ್ಲಿ MLA ಆಗಿದ್ದೇನೆ. ಮುಂದೆ 89ರಲ್ಲಿ ಅವರು ನಾವು ನೇರ ಸ್ಪರ್ಧೆ ಮಾಡ್ತಕ್ಕಂಥ ಒಂದು ವಾತಾವರಣ ಬಂತು. ಆಮೇಲೆ ನಂತರ ಅನೇಕ 6 ಬಾರಿ ನಾನು ಅಫ್ಜಲ್ಪುರ ಮತಕ್ಷೇತ್ರದಿಂದ ಶಾಸಕನಾದರೂ ಕೂಡ ಅದರಲ್ಲಿ 4 ಬಾರಿ ಕಾಂಗ್ರೆಸ್ ಪಕ್ಷದ ಶಾಸಕನಾಗಿದ್ದೇನೆ. 2 ಬಾರಿ ನಾವು ಪಕ್ಷೇತರ ಇದ್ದಂಗೆ, ಅದು ಕರ್ನಾಟಕ ಕಾಂಗ್ರೆಸ್ ಪಾರ್ಟಿ ಮತ್ತು ಜನತಾದಳ ಟ್ರ್ಯಾಕ್ಟರ್ ಚಿಹ್ನೆ ಮೇಲೆ ದೇವೇಗೌಡ ಪಾರ್ಟಿಯಿಂದ ಆರಿಸಿ ಬಂದಿದ್ದೆ. MY ಪಾಟೀಲು ನಾವು ಇವತ್ತು ಒಂದಾಗಿ ಒಂದು ಪಕ್ಷದ ವೇದಿಕೆ ಮೇಲೆ ಸಂತೋಷದಿಂದ ಈ ಪಕ್ಷದಲ್ಲಿ ನಮ್ಮನ್ನು ಅವ್ರು ಬರಮಾಡ್ಕೊಳ್ತಾ ಇದ್ದಾರೆ, ನಾವು ಪ್ರೀತಿಯಿಂದ ಕಾಣ್ತಾ ಇದ್ದೀವಿ. ಅಂದರೆ ಇದು ಕರ್ನಾಟಕ ಇತಿಹಾಸದಲ್ಲಿ ಯಾವ ಕ್ಷೇತ್ರದಲ್ಲಿ ಈ ರೀತಿಯ ಸಂಬಂಧ ಸಿಗಲ್ಲ. ನೀವು ಅವರು ಶಾಸಕರಿರ್ಬೋದು, ನಾವು ಶಾಸಕರಿರ್ಬೋದು, ಆಡಳಿತ ಮಟ್ಟದಲ್ಲಿ ಏನಾದರೂ ಅವ್ರದ್ದು ಫೈಟ್ ನಡೀತಿತ್ತು. ನಾನು ಕೆಲಸ ಮಾಡದೇ ಇದ್ದಾಗ ಅವರು ಚಾಟಿ ಏಟು ಬಿಡ್ತಿದ್ರು, ಅವ್ರ ಕೆಲಸ ಮಾಡದೇ ಇದ್ದಾಗ ನಾನು ಚಾಟಿ ಏಟು ಬಿಡ್ತಾಯಿದ್ದೆ. ಆದರೆ ವೈಯಕ್ತಿಕ ಸಂಬಂಧಗಳು ನಮ್ಮ ಭಾಳ ಆತ್ಮೀಯವಾಗಿದ್ದು, ಮತ್ತು ಇಲ್ಲಿ ಕೂಡ ನಾನು ಇವತ್ತು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದ್ದರೆ ಅಂದರೂ ಯಾವುದೇ ಕಂಡೀಷನ್ ಮಾಡಿ MY ಪಾಟೀಲ್ ಸರಿಸಿ ನನಗೆ MLA ಟಿಕೆಟ್ ಕೊಡಬೇಕಂತ ಕಂಡೀಷನ್ ಮಾಡಿಲ್ಲ. ಇವತ್ತು ನನ್ನ ಒಂದು ಉದ್ದೇಶ, MY ಪಾಟೀಲರು ನಾವು ನಮ್ಮ ಎಲ್ಲ ಪಕ್ಷದ ವೇದಿಕೆ ಮೇಲೆ ಇರ್ತಕ್ಕಂಥ ಮುಖಂಡರು ಏನು ಕರ್ನಾಟಕ ರಾಜ್ಯದ ಈ ಒಂದು ಲೋಕಸಭಾ ಚುನಾವಣೆ ಒಂದು ಐತಿಹಾಸಿಕ ಚುನಾವಣೆ ಆಗಬೇಕಾಗಿತ್ತು. ಏನು ಎಲ್ಲಿ ನೋಡೋದಲ್ಲಿ ಕೂಡ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಅಬ್ಕೆ ಬಾರ್ 400 ಪಾರ್ ಅನ್ನೋಂಥ ಘೋಷಣೆಯನ್ನು ಮಾಡ್ತಾಯಿದ್ದಾರೆ. ಆ ಕಾಲ ಈಗಿಲ್ಲ, ಭಾಳ ಬದಲಾವಣೆ ಆಗಿದೆ. ಅಬ್ಕೆ ಬಾರ್ 400 ಅಲ್ಲ 200 ಪಾರ್ ಆಗೋದನ್ನು ಕೂಡ ಭಾಳ ಕಷ್ಟ ಇದೆ. ಇಂಥ ಒಂದು ವಾತಾವರಣದಲ್ಲಿ ಇವತ್ತು ನೋಡಿ, ನಮ್ಮ ಕುಟುಂಬ ಹೊಡೆದ್ರ ಬಗ್ಗೆ ನಮ್ಮ ಜಗದೇವರು ಹೇಳಿದರು. ನಮ್ಮ ಮನೆಯ ಹೊಡಿತಕ್ಕಂಥ ಕೆಲಸಗಳು ನಂದು ಒಂದೇ ಅಲ್ಲ, ಭಾರತೀಯ ಜನತಾ ಪಾರ್ಟಿಯಲ್ಲಿ ಅನೇಕ ಈಗಿನ ಹಿಂದಿನ ವಿಧಾನಸಭೆ ಚುನಾವಣೆಗಳನ್ನು ನೀವು ನೋಡಿದಾಗ ಅಣ್ಣತಮ್ಮರಲ್ಲೇ ಜಗಳ, ಅತ್ತಿ ಸೊಸೆಯಲ್ಲೇ ಜಗಳ, ನಾನಾ ರೀತಿಯ ಗೊಂದಲದಲ್ಲಿ ಟಿಕೆಟ್ ಒಬ್ಬರಿಗೆ ಕೊಟ್ಟರೆ ಅವ್ರಿಗೆ ಎದುರೇ ಒಬ್ಬರಿಗೆ ಎತ್ತಿ ಕಟ್ಟತಕ್ಕಂಥ ಒಂದು ಕುಟುಂಬ ಉಳಿತಕ್ಕಂಥ ಕೀಳುಮಟ್ಟ ರಾಜಕಾರಣ ಕರ್ನಾಟಕ ರಾಜ್ಯದಲ್ಲಿ ನಡೆದಿದೆ. ಇವೆಲ್ಲ ನನ್ನ ಮನಸ್ಸಿಗೆ ಭಾಳ ಬೇಜಾರಿತ್ತು. ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ಒಂದು ಸಂಬಂಧ ಭಾಳ ಆತ್ಮೀಯ ಸಂಬಂಧ, ಒಂದು ಕುಟುಂಬ ಸಂಬಂಧ ಇದ್ದಂಗೆ. ನಮ್ಮ ತಂದೆಯವರು ಅವರು ಯಾವತ್ತೂ ಅಣ್ಣತಮ್ಮರಿದ್ದಂಗೆ ಇದ್ದರು. ಆದರೆ ರಾಜಕೀಯದಲ್ಲಿ ಸ್ವಲ್ಪ ನಾವು ಕೂಡ 6 ಬಾರಿ ಶಾಸಕರಾದವು, ಸ್ಥಾನಮಾನ ಸಿಗದೇ ಇದ್ದಂಥ ಸಂದರ್ಭದಲ್ಲಿ ನಾನು ಮುನ್ಸ್ಕೊಂಡು ಹೋಗಿದ್ದೆ. ಆದರೂ ಇವತ್ತು ಕಾಲ ಕೂಡಿ ಬಂದಿದೆ. ಅವರ ಜೊತೆಗೆ ಸಮಾಲೋಚನೆಯನ್ನು ಮಾಡಿ ಇವತ್ತು ಅವರು AICC ಅಧ್ಯಕ್ಷರಾಗಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ಅವರು ಕಲಬುರಗಿ ಜಿಲ್ಲೆಯ ಒಬ್ಬ ಧೀಮಂತ ನಾಯಕ, ರಾಜ್ಯದ ಧೀಮಂತ ನಾಯಕ ಅಷ್ಟೇ ಅಲ್ಲ, ಇವತ್ತು ಭಾರತದ ಒಂದು ಧೀಮಂತ ನಾಯಕನಾಗಿ AICC ಅಧ್ಯಕ್ಷರಾಗಿದ್ದಾರೆ. ಇವತ್ತು ನಮ್ಮ ಕಲಬುರಗಿ ಜಿಲ್ಲೆ ಪ್ರತಿಯೊಬ್ಬರು ನಮ್ಮದೆಲ್ಲರ ಜವಾಬ್ದಾರಿ ಇದೆ. ಈ ಬಾರಿ ಈ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಆತ್ಮೀಯರಂತ ರಾಧಾಕೃಷ್ಣವರು ನನ್ನ ಸಂಬಂಧ ಭಾಳ ಆತ್ಮೀಯದು. ನಾನು ಮೊದಲು MLA ಆದಾಗ 1985ನೇ MLA ಆದಾಗ ವಿಧಾನಸಭೆ ಅಸೆಂಬ್ಲಿ ಮುಗಿದ ಮೇಲೆ ರಾಧಾಕೃಷ್ಣವರು, ನಾವು ಮತ್ತು G. ಪರಮೇಶ್ವರು ಅವ್ರ ಕನಿಷ್ಕ ಗ್ಯಾಸ್ ಏಜೆನ್ಸಿ ಶಾಪ್ನಲ್ಲಿ ಕೂಡ್ತಾಯಿದ್ದೇವೆ, ನಮ್ಮ ಕಾಲ ಕಳೀತಾ ಇದ್ದೇವೆ.
85, 89 ನಾವೆಲ್ಲ ಕೂಡಿ ಒಡನಾಟ ಆಗಿ ಬಂದಿದ್ದೇವೆ. ಭಾಳ ಆತ್ಮೀಯ ನಮ್ಮ ರಾಧಾಕೃಷ್ಣರಿಂದ ಈ ಚುನಾವಣೆಯಲ್ಲಿ ಅವರಿಗೆ ಹೆಚ್ಚಿನ ಒಂದು ಭಾರೀ ಬಹುಮತದಿಂದ ಆರಿಸಿ ತರಬೇಕು ಅನ್ನೋಂಥ ಒಂದು ಪಣ ತೊಟ್ಟು ಕಾಂಗ್ರೆಸ್ ಪಕ್ಷದಲ್ಲಿ ಬಂದಿದ್ದೀವಿ. ಇವತ್ತು ನೀವು ಎಲ್ಲರೂ ಕೊಡ್ತು ಈಗಾಗಲೇ ಎಮ್ ಪಾಟೀಲ್ ಹೇಳಿದ್ದಾರೆ, ನಮ್ಮ ಕಾರ್ಯಕರ್ತರನ್ನು ಉದ್ದೇಶಿಸಿ ಮಾತನಾಡ್ತಕ್ಕಂಥ ಸಂದರ್ಭ ಹೇಳಿದ್ದಾರೆ, ನೀವೇನು ಬೇರೆ ಅಲ್ಲ, ನಮ್ಮ ಕಾರ್ಯಕರ್ತರೇನು ಬೇರೆ ಅಲ್ಲ, ನೀವು ನಮ್ಮ ಕುಟುಂಬ ಸದಸ್ಯರು ಅಂತ ರೀತಿಯಲ್ಲಿ ಭಾಳ ತೂಕವಾದ ಮಾತನ್ನು ಅವ್ರು ಆಡಿದ್ದಾರೆ. ಹೀಗಾಗಿ ಯಾರೂ ನಮ್ಮ ಕಾರ್ಯಕರ್ತರಲ್ಲಿ, ನಿಮ್ಮ ಕಾರ್ಯಕರ್ತರಲ್ಲಿ, ನಮ್ಮ ಕಾರ್ಯಕರ್ತರಲ್ಲಿ ಯಾರಲ್ಲಿ ಸಂಕೋಚ ಬೇಡ. ನಾವೆಲ್ಲ ಒಂದೇ ಕುಟುಂಬದ ಸದಸ್ಯರು ಅಂತ ರೀತಿಯಲ್ಲಿ ಈ ಪಕ್ಷದಲ್ಲಿ ನಾವೆಲ್ಲ ಸಕ್ರಿಯವಾಗಿ ಕೆಲಸ ಮಾಡೋಣ. AC ಅಧ್ಯಕ್ಷರ ಕೈ ಬಲಿಪಡಿಸೋಣ. ರಾಜ್ಯದ ಮುಖ್ಯಮಂತ್ರಿ ಅಂತ ಶ್ರೀಮಾನ್ ಸಿದ್ದರಾಮಯ್ಯನವರು ಮತ್ತು ನಮ್ಮ KPC ಅಧ್ಯಕ್ಷರಂತ ಶ್ರೀಮಾನ್ DK ಶಿವಕುಮಾರ್ ಅವರ ಕೈ ಬಲಿ ಪಡಿಸೋದ್ರ ಮುಖಾಂತರ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅಂತ ಶ್ರೀಮಾನ್ ಪ್ರಿಯಾಂಕ್ ಖರ್ಗೆ ಈ ಜಿಲ್ಲೆಯ ಒಂದು ಉಸ್ತುವಾರಿ ಸಚಿವರಾಗಿ ಈ ಚುನಾವಣೆ ಜವಾಬ್ದಾರಿ ವಹಿಸ್ಕೊಂಡಿದ್ದಾರೆ. ಇಂಥ ಒಂದು ಸಂದರ್ಭದಲ್ಲಿ ಇದೊಂದು ಪ್ರತಿಷ್ಠೆ ಚುನಾವಣೆ ನಮ್ಮ ಮಲ್ಲಿಕಾರ್ಜುನ ಖರ್ಗೆ ಅವರ ಸುಪುತ್ರ ಅಂತ ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಇರೋದ್ರಿಂದ ನಾವೆಲ್ಲರೂ ಭಾಳ ಒಂದು ದಿನವೂ ಕೂಡ ನಾವು ವೆಸ್ಟ್ ಮಾಡದೆ ಪ್ರತಿಯೊಂದು ಬೂತ್ ಮಟ್ಟದಲ್ಲಿ ಹೋಗಿ ನಮ್ಮ ಕಾರ್ಯಕರ್ತರನ್ನು ಕಾಂಗ್ರೆಸ್ ಪಕ್ಷದ ಪರವಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಕಡೆಗೆ ಸೆಳ್ಕೊಂಬರ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಭಾರತೀಯ ಜನತಾ ಪಾರ್ಟಿದು ಏನೇನು ಲೋಪ ದೋಷಗಳಿವೆ, ಯಾವ್ಯಾವ ಕಾರಣದ ರಾಜ್ಯದಲ್ಲಿ ಯಾವ ರೀತಿ ಹಿಂದೆ ಆಡಳಿತ ಮಾಡಿದ್ದಾರೆ, ಯಾವ ರೀತಿ ಕರಪ್ಷನ್ಗಳದು, ಮತ್ತು ಯಾವ ರೀತಿ ಕುಟುಂಬ ಒಂದು ಸೆಕ್ಯುಲರಿಸಮ್ ಪಾರ್ಟಿ ಇರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಇವತ್ತು ಕಮ್ಯುನಲ್ ಪಾರ್ಟಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಏನು ಇವತ್ತು ಘಟನೆಗಳಾಗಿವೆ, ಅದರಿಂದ ಅಲ್ಲಿ ಇಲ್ಲಿ ಇವತ್ತು ಏನು ಅನಾಹುತಗಳಾಗ್ತಾಯಿದೆ, ಮನುಷ್ಯರ ಮನಸ್ಸಲ್ಲಿ ಪರಿವರ್ತನೆ ಆಗ್ತಕ್ಕಂಥ ಗೊಂದಲ ಆಗ್ತಕ್ಕಂಥ ವಾತಾವರಣ ಸೃಷ್ಟಿ ಮಾಡ್ತಾಯಿದ್ದಾರೆ. ಇದನ್ನೆಲ್ಲ ನಾವು ತಿಳಿಸಿ ನಮ್ಮ ಭಾರತ ಒಂದು ಸರ್ವಧರ್ಮದ ರಾಷ್ಟ್ರ, ಪ್ರತಿಯೊಂದು ಜಾತಿಯ ಜನಾಂಗ ದೇಶ ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಡಾಕ್ಟರ್ SB ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ S ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ 11 ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ 24 ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು. ಆರ್ಥೋ ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ, ನ್ಯೂರೋ ಸರ್ಜರಿ, ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ, ಇಂಟರ್ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್, ಪ್ಲಾಸ್ಟಿಕ್ ಸರ್ಜರಿ, ಫೇಶಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ, ದಿನದ 24 ಗಂಟೆ ಲ್ಯಾಬ್ ಸೌಲಭ್ಯ, ದಿನದ 24 ಗಂಟೆ ಮೆಡಿಕಲ್ ಸೌಲಭ್ಯ, ಡಿಜಿಟಲ್ ಎಕ್ಸ್ರೇ, ದಿನದ 24 ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್, ದಿನದ 24 ಗಂಟೆ ಆಂಬ್ಯುಲೆನ್ಸ್ ಸೌಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ITI ಕಾಲೇಜು ಮುಂಭಾಗ, ಕಾಮರೆಡ್ಡಿ ಆರ್ಥೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ. ಫೋನ್ ನಂಬರ್ 084722566163.